ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಚಟ್ಟಿ ಕುಕಿಂಗ್ ಚಾನಲ್. ಇವತ್ತು ನಾವು ಒಂದು ಅಲ್ಟಿಮೇಟ್ ಸಖತ್ತಾಗಿರುವಂಥ ಗೋಬಿ ಮಂಚೂರಿಯನ್ ಮಾಡೋಣ. ಕ್ಯಾಬೇಜಿಂದ ತಯಾರಿಸುವಂಥ ಗೋಬಿ ಮಂಚೂರಿಯನ್ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಖತ್ ಕ್ರಿಸ್ಪಿ ಟೇಸ್ಟಿ ಗೋಬಿ ಮಂಚೂರಿ ಮಾಡುವ. ಇದು ಯಾವ ಥರ ಮಾಡೋದು, ರೆಸಿಪಿ ಏನು ಅಂತ ನಾವು ನೋಡೋಣ. ಮೊದಲಿಗೆ ಸ್ವಲ್ಪ ಜಿಂಜರ್ ಶುಂಠಿ ಈ ಥರ ಹಚ್ಕೊಂಡಿದ್ವಿ, ಮತ್ತು ಸ್ವಲ್ಪ ಗಾರ್ಲಿಕ್ಕನ್ನು ಈ ಥರ ಸಣ್ಣಕ್ಕೆ ಹೆಚ್ಕೋಬೇಕು. ಬೆಳ್ಳುಳ್ಳಿ ಈ ಥರ ಸಣ್ಣಕ್ಕೆ ಹೆಚ್ಕೊಂಡು ಸಪ್ರೇಟಾಗಿ ಇಡೋಣ. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಒಂದು ಜಾರಿಗೆ ಹಾಕೋಣ ಬೆಳ್ಳುಳ್ಳಿ ಮತ್ತು ಶುಂಠಿನ. ಆಮೇಲೆ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಇನ್ನು ಒಂದು ಮೀಡಿಯಮ್ ಸೈಜ್ ಕ್ಯಾಬೇಜ್ ತೊಗೊಂಡಿದ್ದೀನಿ. ಸಣ್ಣಕ್ಕೆ ಈ ಥರ ಹಚ್ಚಬೇಕು. ನೈಸಾಗಿ ಚಾಪ್ ಮಾಡೋಣ. ಈ ಥರ ಚಾಪ್ ಮಾಡಿ ರೆಡಿಯಾಗಿದೆ. ಕ್ಯಾಬೇಜಿನ ಈ ಥರ ಸಣ್ಣಕ್ಕೆ ಹಚ್ಚಬೇಕು. ಇನ್ನು ಒಂದು ಈರುಳ್ಳಿ ಸಣ್ಣ ಪೀಸು ನೈಸಾಗಿ ಹಚ್ಚಿಬಿಡೋಣ. ಈ ಥರ ಇದನ್ನು ಒಂದು ಬದಿಗಿಡುವ. ಇನ್ನು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಕಟ್ ಮಾಡ್ಕೋಬೇಕು ಈ ಥರ. ಇನ್ನೊಂದೆರಡು ಗ್ರೀನ್ ಚಿಲ್ಲಿ, ಕಾಯಿ ಮೆಣಸನ್ನು ಈ ಥರ ಸಣ್ಣಕ್ಕೆ ಚಾಪ್ ಮಾಡುವ. ಸ್ವಲ್ಪ ಕೊರಿಯಾಂಡರ್ ಲೀಫ್ನ ಚಾಪ್ ಮಾಡಿ ಇಟ್ಕೊಳ್ಳೋಣ. ಇನ್ನೊಂದು ಬೌಲಲ್ಲಿ ಒಂದು 3 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ ಫ್ಲೋರ್ನ ತಗೊಳ್ಳೋಣ. ಆಮೇಲೆ 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ, ಒಳ್ಳೆ ಕ್ರಿಸ್ಪಿನೆಸ್ಗೋಸ್ಕರ. ಆಮೇಲೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಮೈದಾ. ಇವನ್ನು ನಾವು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಆ್ಯಡ್ ಮಾಡಿರ್ತೀನಿ. ಪ್ಲಸ್ ಇದಕ್ಕೆ ಬೇಕಾಗುವಷ್ಟು ಉಪ್ಪು, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಡ್ ಮಾಡುವ, ಕರಿಮೆಣಸಿನ ಪುಡಿ, ಕಾಳು ಮೆಣಸು, ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್ನಷ್ಟು. ಖಾರ ಜಾಸ್ತಿ ಬೇಕಾದರೂ ಖಾರ ಜಾಸ್ತಿ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಥಿಕ್ಕಾಗಿರುವಂಥ ಸ್ವಲ್ಪ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ಇದನ್ನು ಬ್ಯಾಟರು ಥಿಕ್ಕಾಗಿರಬೇಕು, ಜಾಸ್ತಿ ನೀರು ಹಾಕಬಾರ್ದು. ಆ ಒಂದು ಮಟ್ಟಕ್ಕೆ ಇದನ್ನು ಕಲಸಿ ರೆಡಿ ಮಾಡ್ಕೋಬೇಕು. ಇದರಲ್ಲಿ ಯಾವುದೇ ಕಲರ್ ಯೂಸ್ ಮಾಡ್ತಾ ಇಲ್ಲ ನಾವು. ಸೊ ಅಷ್ಟೊಂದು ರೆಡ್ ಕಲರ್ ನಾವೇನೋ ಹೋಟ್ಲಲ್ಲೆಲ್ಲ ನೋಡ್ತೀವಿ ಆ ಥರ ರೆಡ್ ಕಲರ್ ಕಾಣಲ್ಲ, ಸ್ವಲ್ಪ ಡಲ್ ಆಗಿರುತ್ತೆ. ಕಲರ್ ಬೇಕಾದ್ರೆ ಫುಡ್ ಕಲರ್ ಯೂಸ್ ಮಾಡ್ಕೋಬೋದು, ಇಲ್ಲ ರೆಡ್ ಚಿಲ್ಲಿ ಪೌಡ್ರು ಜಾಸ್ತಿ ಹಾಕಿದ್ರೂ ಆ ರೆಡ್ ಕಲರ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಬೇಕು. ಇನ್ನು ಇದಕ್ಕೆ ನಾವು ಆಗಲೇ ಚಾಪ್ ಮಾಡಿಟ್ಟಂಥ ಕ್ಯಾಬೇಜನ್ನ ಆ್ಯಡ್ ಮಾಡೋಣ. ಒಂದು ಸ್ವಲ್ಪ ಆನಿಯನ್ನು
ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಯಾಬೇಜ್ ಒಂದು ಸ್ವಲ್ಪ ಉಳಿದಿತ್ತು, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ವಿ. ನಾನು 1 ಪ್ಲೇಟ್ ಗೋಬಿ ಮಂಚೂರಿಯನ್ಗೆ ಬೇಕಾಗುವಷ್ಟನ್ನು ರೆಡಿ ಮಾಡ್ತಾಯಿದ್ದೀನಿ. ಇನ್ನೊಂದು ಪ್ಯಾನಲ್ಲಿ ಆಯಿಲ್ ಹಾಕೋಣ. ಆಯಿಲ್ ಚೆನ್ನಾಗಿ ಕಾದ ನಂತರ ಒಳ್ಳೆ ಡೀಪ್ ಫ್ರೈ ಮಾಡ್ಕೋಬೇಕು. ಇದನ್ನು ಸಣ್ಣ ಸಣ್ಣ ಉಂಡೆ ಥರ ಬಿಟ್ಟು ಇದನ್ನು ಗೋಬಿ ಅಂದರೆ ಕ್ಯಾಬೇಜ್ ಏನು ಮಸಾಲ ಮಿಕ್ಸ್ ಮಾಡಿದ್ದೀವಿ ಅದನ್ನು ಸಣ್ಣ ಸಣ್ಣ ಉಂಡೆ ಥರ ಮಾಡಿ ಡೀಪ್ ಫ್ರೈ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ. ಇದು ನಾವೇ ಮನೆಯಲ್ಲಿ ಆರಾಮ್ಸೆ ಮಾಡ್ಕೋಬೋದು, ತುಂಬ ಸುಲಭವಾಗಿ. ತುಂಬ ಇಷ್ಟ ಆಗುತ್ತೆ ನಿಮಗೆ, ಆಗಲಿ ಎಲ್ರಿಗೂ ಇಷ್ಟ ಆಗುತ್ತೆ, ರುಚಿನೂ ಹಾಗೆ ಇರುತ್ತೆ. ನೀವು ಸಿಂಪಲ್ಲಾಗಿ ಒಂದು ಸರಿ ಮನೆಯಲ್ಲಿ ಮಾಡಿ ನೋಡಿ. ಒಳ್ಳೆ ಡೀಪ್ ಫ್ರೈ ಆಗಿದೆ. ಈಗ ಅದನ್ನು ತೆಗಿಯೋಣ. ನಾನು ಉಂಡೆ ಥರ ಮಾಡಿಬಿಟ್ಟು ಸ್ವಲ್ಪ ಫ್ಲ್ಯಾಟ್ ಆಗಿದೆ, ಇಟ್ಸ್ ಓಕೆ. ಇನ್ನೊಂದು ತವಾ ಬಿಸಿ ಮಾಡಿ ಸ್ವಲ್ಪ ಆಯಿಲ್ ಹಾಕಬೇಕು. ಆಮೇಲೆ ನಾವು ಆಗಲೇ ಸಣ್ಣಕ್ಕೆ ಚಾಪ್ ಮಾಡಿದಂಥ ಗಾರ್ಲಿಕ್ ಪೀಸಸ್ನ ಇದಕ್ಕೆ ಆ್ಯಡ್ ಮಾಡೋಣ. ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಚಾಪ್ ಮಾಡಿರೋದು ಸಣ್ಣಕ್ಕೆ, ಹಾಗೆ ಸ್ವಲ್ಪ ಆನಿಯನ್ ಸ್ಲೈಸಸ್ಸು, ಚೆನ್ನಾಗಿ ಸ್ವಲ್ಪ ಸಾಟ್ ಮಾಡ್ಕೋಬೇಕು. ಸ್ವಲ್ಪ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ತಾಯಿದ್ದೀನಿ, ಸಣ್ಣಕ್ಕೆ ಕಟ್ ಮಾಡಿರೋದು. ಹಾಗೆ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡ್ರು ಒಂದು ಚಿಟಿಕೆ ಅಷ್ಟು ಹಾಕಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿ ಮತ್ತು ಖಾರ ಪೌಡ್ರು, ಅದೇನೋ ಪೆಪ್ಪರ್ ಪೌಡ್ರು ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಡಿ. ಇನ್ನು ಟೊಮೆಟೊ ಕೆಚಪ್ನ ಹಾಕ್ತಾಯಿದ್ದೀವಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಡಿ ಕ್ವಾಂಟಿಟಿ. ಹಾಗೆ ಸ್ವಲ್ಪ ಡಾರ್ಕ್ ಸೋಯಾ ಸಾಸು ಒಂದು ಸಣ್ಣ ಸ್ಪೂನ್ನಷ್ಟು ಸಾಕು. ಇದು ಟೊಮೆಟೊ ಕೆಚಪ್ಪೆ, ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೀಗ ನಾವು ಇದಕ್ಕೆ ಡೀಪ್ ಫ್ರೈ ಮಾಡಿ ತೆಗೆದಂಥ ಕ್ಯಾಬೇಜ್ ಗೋಬಿನ ಆ್ಯಡ್ ಮಾಡೋಣ ಇದಕ್ಕೆ. ಆಮೇಲೆ ಚೆನ್ನಾಗಿ ಮಸಾಲ ಬೆರೆಯೋ ಥರ ಹೈ ಫ್ಲೇಮಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಈ ಥರ.
ಇನ್ನು ಸಿಮ್ ಮಾಡಿದ್ದೀನಿ, ಸಿಮ್ಮಿಗೆ ಇಟ್ಟಿದ್ದೀನಿ ಗ್ಯಾಸ್ನ. ಒಂದು ಸ್ವಲ್ಪ ಆನಿಯನ್ ಆ್ಯಡ್ ಮಾಡಿದ್ದೀನಿ ಎಕ್ಸ್ಟ್ರಾ. ಇಷ್ಟೇ ಗೆಳೆಯರೆ, ನಮ್ಮ ಕ್ಯಾಬೇಜ್ ಗೋಬಿ ರೆಡಿಯಾಗಿದೆ, ಗೋಬಿ ಮಂಚೂರಿಯನ್. ಇದನ್ನು ಇನ್ನು ಸರ್ವಿಂಗ್ ತಟ್ಟೆಗೆ ಶಿಫ್ಟ್ ಮಾಡುವ. ಒಳ್ಳೆ ನೋಡಿ ಬಿಸಿ ಬಿಸಿಯಾಗಿದೆ, ಸಖತ್ ಟೇಸ್ಟ್ ಬರುತ್ತೆ. ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಕ್ಯಾಬೇಜ್ ಗೋಬಿ ಮಂಚೂರಿಯನ್. ಇದರ ಮೇಲೆಗೆ ಒಂದು ಸ್ವಲ್ಪ ಆನಿಯನ್ ಹಾಕೋಣ. ಅದೇ ಥರ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕುವ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದರೆ ನಮ್ಮ ಪ್ರೆಸೆಂಟೇಷನ್ ರೆಡಿ. ಇನ್ನು ಇದನ್ನು ಟೇಸ್ಟ್ ಮಾಡಬೇಕು ಗೆಳೆಯರೆ. ಈ ಸಣ್ಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್.